ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜನ ಮರಳು ಜಾತ್ರೆ ಮರಳು ಅನ್ನುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ನಿಮಗೆ ರೋಡ್ ಸೈಡ್ ಹೋಟೆಲ್ಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬಹಳ ಶುದ್ಧವಾಗಿ ಊಟ ತಿಂಡಿ ಕೊಟ್ಟರು ಕೂಡ ಬೇಡ ದುಡ್ಡಿದ್ದವರಿಗೆ. ನಾವೆಲ್ಲ 5 ಸ್ಟಾರ್ ಹೋಟೆಲ್ಗೆ ಹೋಗೋದು, ಹೈಜೀನ್ ಮೇಂಟೈನ್ ಮಾಡ್ತಾರೆ, ಒಳ್ಳೆ ಫುಡ್ ಸಿಗುತ್ತೆ, ನಾವು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಊಟ ತಿನ್ಕೊಂಡು ಬರಬೇಕು ಅಂತ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗೋರಿಗೆ ನಿನ್ನೆ ದಿಗಿಲು ಬರೆದಿತ್ತು. ಅರೆ, ನಾವು ಊಟ ಮಾಡೋ ಹೋಟೆಲಲ್ಲೂ ಕೂಡ ಕೊಳಕು ಆಹಾರ ಸಪ್ಲೈ ಮಾಡ್ತಾ ಇದ್ರ ಇಷ್ಟು ದಿನಗಳ ಕಾಲ ಅಂತ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಕಾರಣ ನಿನ್ನೆ ಆಹಾರ ಇಲಾಖೆ ಅಧಿಕಾರಿಗಳು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ರು. ಇಷ್ಟು ದಿನಗಳ ಕಾಲ ನಮ್ಮ ಅಧಿಕಾರಿಗಳು ಹಂಗೆ ಇದ್ರು ಬಿಡಿ, ಬಡವರ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ರಲ್ಲ, ಅಲ್ಲೆಲ್ಲ ದಾಳಿ ಮಾಡೋರು, ಅದನ್ನೆಲ್ಲ ಕ್ಲೋಸ್ ಮಾಡಿಸೋರು, ಅಲ್ಲೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಅಂತ ಆ ಕಾರಣಕ್ಕೆ ಬ್ಯಾನ್ ಮಾಡಿದ್ರು. ಇಷ್ಟು ದಿನಗಳ ಕಾಲ 5 ಸ್ಟಾರ್ ಹೋಟೆಲ್ ಕಡೆ ತಿರುಗು ನೋಡಿರಲಿಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು. ಅದೇನು ತಲೆಗೆ ಬಂತೋ ಗೊತ್ತಿಲ್ಲ, 5 ಸ್ಟಾರ್ ಹೋಟೆಲ್ಗಳಿಗೆ ನಿನ್ನೆ ಲಗ್ಗೆ ಇಟ್ಟರು. ಅಲ್ಲಿರುವ ಫುಡ್ ಎಷ್ಟರ ಮಟ್ಟಿಗೆ ಸೇಫ್ಟಿ ನಮ್ಮ ಜನಕ್ಕೆ ಅನ್ನೋದನ್ನು ನಿನ್ನೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಷ್ಟಾದರೂ ಬಿಲ್ ಆದರೂ ಪರವಾಗಿಲ್ಲ ಅಪ್ಪ, ದುಡ್ಡು ಕೊಟ್ಟು ಊಟ ಮಾಡಿದವ್ರ ಪರಿಸ್ಥಿತಿ ನಿನ್ನೆಯಿಂದ ನೋಡೋಕ್ಕಾಗ್ತಾ ಇಲ್ಲ. ಅರೆ, ನಾನು ಕೂಡ ಅಲ್ಲಿ ಊಟ ಮಾಡಿದ್ದೆ, ಇಷ್ಟೆಲ್ಲ ಕೆಡ್ದಾಗಿತ್ತ ಅಲ್ಲಿ ಒಳಗಡೆ, ಇದೇ ಬಹುತೇಕರು ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದ್ಬಿಡ್ತು. ಹಾಗಾದ್ರೆ ಎಲ್ರಿ ನಾವು ಊಟ ಮಾಡೋದು, ಎಲ್ಲ ನಮ್ಮ ಸೇಫ್ಟಿ ಇದೆ, ಎಲ್ಲ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ, ದುಡ್ಡು ಕೊಟ್ಟರು ಕೂಡ ನೆಮ್ಮದಿ ಇಲ್ಲ, ಆರಾಮಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೊಂದು ಒಳ್ಳೆ ಊಟ ಸಿಗ್ತಿಲ್ವಲ್ಲ ಹೇಗೆ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹೊರಗೆಲ್ಲ ತಳುಕು ಒಳಗೆ ಹುಳುಕು ಅನ್ನೋ ರೀತಿಯಲ್ಲಿ ನಿನ್ನೆ 5 ಸ್ಟಾರ್ ಹೋಟೆಲ್ನ ಕಿಚನ್ಗಳು ನೋಡೋದಕ್ಕೆ ಸಿಕ್ತು. ಕೊಳಕ ಆಹಾರ ಅಂದರೆ ನಿಮಗೆ ತರಕಾರಿಯಿಂದ ಹಿಡ್ಕೊಂಡು ಮಾಂಸದಿಂದ ಹಿಡ್ಕೊಂಡು ಅಲ್ಲಿ ಯೂಸ್ ಮಾಡುವಂಥ ಸಾಸ್ಗಳಿರಬಹುದು, ಯಾವುದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ಗಳನ್ನೇ ಹಾಕಿಲ್ವಂತೆ. ಅದೆಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ, ಯೂಸ್ ಮಾಡ್ತಾ ಇದರಿಂದ ಕ್ಯಾನ್ಸರು ಬರಬಹುದು, ನಮ್ಮ ಆರೋಗ್ಯನೂ ಹದಗೆಡಬಹುದು, ಇದನ್ನ ತಿಂದರೆ ಎಷ್ಟು ಮಟ್ಟಿಗೆ ಡೇಂಜರ್ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿಗೆ ನಾವು ನಿನ್ನೆ ಡಿಸೈಡ್ ಮಾಡಬೇಕಾಗಿರೋದೇನು ಗೊತ್ತಾ, ನೆಮ್ಮದಿಯಾಗಿ ಮನೆಯಲ್ಲಿ ಕಷ್ಟನೋ ಸುಖನೋ ಅನ್ನ ಸಾಂಬಾರೋ ಏನೋ ಒಂದು ಮನೆಯಲ್ಲಿ ಚೆನ್ನಾಗಿ ಪರಿಶುದ್ಧವಾಗಿ ಊಟ ಮಾಡ್ಕೊಂಡು ತಿಂದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ನಮ್ಮ ಜನಸಾಮಾನ್ಯರು ಬಂದುಬಿಟ್ರು ಅಂತ ಅನಿಸುತ್ತೆ. ಸೊ ಆಹಾರ ಇಲಾಖೆಗೆ ಅಧಿಕಾರಿಗಳು ಹಿಂಗೆ ಆಕ್ಟಿವ್ ಆಗಿರಬೇಕು, ಆಗಾಗ ದಾಳಿ ಆಗಬೇಕು, ಆಗಾಗ ಪರಿಶೀಲನೆ ಆಗಬೇಕು, ಆಗಾಗ ಈ ರೀತಿ ಬಿಸಿ ತಾಕಿಸ್ತಾ ಇರಬೇಕು. ಆಗ ಹೈಜೀನ್ ಮೇಂಟೈನ್ ಆಗುತ್ತೆ ಮತ್ತು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಡ್ತಾರೆ ಅಂತ ಯಾವುದೇ ಹೋಟೆಲ್ ಮಾಲೀಕರಾದರೂ ಕೂಡ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಕೊಳಕು ಸ್ಟಾರ್. ಹೊರಗಡೆ ತಳುಕು, ಒಳಗಡೆ ಹುಳುಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಮ್ಮ 5 ಸ್ಟಾರ್ ಹೋಟೆಲ್ಗಳ ಪರಿಸ್ಥಿತಿ ಇದೆ. ಬರೀ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾತ್ರ ಹೈಜೀನ್ ಮೇಂಟೈನ್ ಮಾಡಲ್ಲ, ನಿಜ ಹೇಳ್ತೀನಿ, ಅದೇ ಅಂಗಡಿಗಳಲ್ಲಿ ಹೈಜೀನ್ ಇರೋದು. ಪಾಪ ಚಿಕ್ಕ ಅಂಗಡಿ ಇಟ್ಕೊಂಡ್ರು ಕೂಡ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ ಅವ್ರಿಗೆ. ಇವತ್ತೇ ತರಕಾರಿ ತರ್ತಾರೆ, ಇವತ್ತು ಅಡುಗೆ ಮಾಡ್ತಾರೆ, ಇವತ್ತು ಬಡಿಸ್ತಾರೆ, ಮನೆಗೆ ತೊಗೊಂಡು ಹೋಗ್ತಾರೆ. ಸೊ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹಂಗಲ್ವಲ್ಲ, ಸ್ಟಾಕ್ ಮಾಡಿರ್ತಾರೆ. ಯಾಕಂದರೆ ಬಜೆಟ್ ಇರುತ್ತೆ, ಆರಾಮಾಗಿ ಫ್ರಿಜ್ಗಳಿರುತ್ತೆ, ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಎಷ್ಟು ದಿನ ಬೇಕಾದರೂ ಕೂಡ ವರ್ಷಾನುಗಟ್ಟಲೆ ಇಟ್ಟು ಕೂಡ ನಿಮಗೆ ಸಪ್ಲೈ ಮಾಡಿಬಿಡ್ತಾರೆ ಅವರು. ಸೊ ಅಂಥ ಪರಿಸ್ಥಿತಿ ಇದೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅಂತ. ಸೊ ಹೊರಗಡೆ ನೋಡಿ 5 ಸ್ಟಾರ್ ಹೋಟೆಲ್ಲು ಆ ಬಿಲ್ ಹಿಡ್ಕೊಂಡು ಇಷ್ಟು ಪ್ರೈಸಲ್ಲೂ ಊಟ ಮಾಡಿದೆ ಅಂತ ಬೀಗೋದು ಬಿಟ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ. ಚಿಕನ್ನು ಮಟನ್ನು ತಿನ್ನಕ್ಕೆ ಹೋದರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅಂತ. ಕ್ಲೀನ್ ಇಲ್ಲ, ಫ್ರೆಶ್ ಇಲ್ಲ, ಯಾಮಾರಿದ್ರೆ ಕಂಟಕ ಫಿಕ್ಸ್. ಕೊಳೆತು ಹೋಗಿರೋ ತರಕಾರಿ ಇದೆ, ಎಕ್ಸ್ಪೈರಿ ಆಗಿರೋ ಹಾಲು ಕಾಣಿಸ್ತು, ಬಟಾ ಬಯಲಾಗಿ ಹೋಗಿದೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಬಂಡವಾಳ. ಬರೀ 5 ಸ್ಟಾರ್ ಅಂತ ಮಾತ್ರ ಅಲ್ಲ, ಎಲ್ಲ ಸ್ಟಾರ್ ಹೋಟೆಲ್ಗಳ ಬಂಡವಾಳ. ನಿನ್ನೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳ ಬಂಡವಾಳವನ್ನ ಸ್ವತಃ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಬಯಲು ಮಾಡಿಬಿಟ್ರು, ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಅವಧಿ ಮೀರಿದ ಮತ್ತು ಕೊಳೆತ ಆಹಾರಗಳಲ್ಲೇ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರಂತೆ. 26 ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಆಗಿ ಹೋಗಿದೆ. SSAI ನಿಯಮಗಳನ್ನ ಗಾಳಿಗೆ ತೂರಿ ಒಳಗಡೆ ಆಹಾರ ಕೊಳೆತ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಏನಿವರೆಲ್ಲರ ವಿರುದ್ಧ ಕ್ರಮ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಇಷ್ಟು ದಿನಗಳ ಕಾಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ರು, ಗೋಬಿ ಮತ್ತು ಪಾನಿಪುರಿ ಅದು ಇದು ಅಂತ ಎಲ್ಲ ಬ್ಯಾನ್ ಮಾಡೋದಕ್ಕೆ ಮುಂದಾದ್ರಿ. ಕೆಲ ಪದಾರ್ಥಗಳನ್ನ ಇಲ್ಲೇ ಕಣ್ಣು ಮುಂದೆ ಇದ್ದು ಕೂಡ ಅದನ್ನ ಕಂಡುಹಿಡಿಯಕ್ಕಾಗಿರ್ಲಿಲ್ವಾ? ಇಲ್ಲ, ಇಷ್ಟು ದಿನ ಅದೆಷ್ಟು ಜನ ಪಾಪ ಹೋಗಿ ಊಟ ಮಾಡಿದಾರೋ, ಅದೆಷ್ಟು ಈವೆಂಟ್ಗಳಾಗಿ ಹೋಗಿದೆ, ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಊಟ ಮಾಡ್ತಾರೆ, ಲಕ್ಷ ದುಡ್ಡು ಕೊಟ್ಟು ಬರ್ತಿರ್ತಾರೆ. ಲಕ್ಷ ದುಡ್ಡು ಕೊಡೋದು ನಮ್ಮ ಆರೋಗ್ಯ ಹದಗೆಡಿಸ್ಕೊಂಡ್ಬರೋದಕ್ಕ. ಇಂಥ ಹೋಟೆಲ್ಗಳಲ್ಲೇ ಪರಿಸ್ಥಿತಿ ಹಿಂಗಾದ್ರೆ ಯಾರನ್ನ ನಂಬೋದು ಸ್ವಾಮಿ ಹೊರಗಡೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ. ಬರೀ ಜನಸಾಮಾನ್ಯರಲ್ಲ, ನಿಮಗೆ VIP, VVIP ಯಾರೇ ಸ್ಟಾರ್ಸ್ ಬಂದರೂ ಕೂಡ ಉಳ್ಕೊಳ್ಳೋದು ಇದೇ ಸ್ಟಾರ್ ಹೋಟೆಲ್ಗಳಲ್ಲೇ.
ಲಕ್ಸುರಿ ಲೈಫ್, ಐಷಾರಾಮಿ ಜೀವನ, ಐಷಾರಾಮಿ ಫುಡ್ ಎಲ್ಲವೂ ಕೂಡ ಹೈಜಿನ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಹಿಂಗೆ ಅನ್ಕೊಂಡು ಹೋದ್ರೆ ಒಳಗಡೆ ನೋಡಿದ್ರೆ ಎಲ್ಲವೂ ಕೂಡ ಕೊಳೆತ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಕ್ಕಾಗ ಅಧಿಕಾರಿಗಳ ದಂಗಾಗಿ ಹೋಗಿದ್ದಾರಂತೆ. ಹಿಂಗಿದೆಯಾ ಪರಿಸ್ಥಿತಿ ಸ್ಟಾರ್ ಹೋಟೆಲ್ಗಳಲ್ಲಿ ಅಂತ. ಸೊ ಹಂಗಾಗಿ ಪದೇ ಪದೇ ದಾಳಿಗಳಾಗಬೇಕು, ಬಿಸಿ ತಾಕ್ಸಿದ್ರೆ ಮಾತ್ರ ಮೋಸ್ಟ್ಲಿ ಹೈಜಿನ್ ಮೇಂಟೈನ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ಟಾರ್ ಹೋಟೆಲ್ಗಳ ಮಾಲೀಕರು ಕೂಡ ಅಲರ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಬರೀ ದುಡ್ಡು ಮಾಡೋದಲ್ಲ ರೀ, ಜನರ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ಇರಬೇಕು ಮಾಲೀಕರಾದವರಿಗೆ. ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾರು ಅನ್ಸೇಫ್ ಅಂತಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಈಗ ಅದು ಅನ್ಸೇಫು ತಿರ್ಗಾ ಫುಡ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರ ಮೇಲೆ ಅಪ್ ಟು 5 years ಜೈಲು ಇದೆ. ಎಲ್ಲರ ವ್ಯಕ್ತಿ ಅಥವಾ ಯಾರು ಸತ್ತಿದ್ರೆ ಅದು ಜೀವಾವಧಿ. ಸುಮಾರು 25 ಹೋಟ್ಲು ನಾವು ತಪಾಸಣೆ